ಕರೂರಿನ ಎಲ್ಲ ಪ್ರಜೆಗಳಿಗೆ ಪ್ರಜಾಕೀಯಕ್ಕೆ ಸ್ವಾಗತ. ನಮಗೆ ಇವತ್ತಿನೊಂದು ಏನಪ್ಪ ಕ್ವಶನ್ ಅಂತಂದರೆ, ನಮ್ಮ ಕರೂರು ಗ್ರಾಮದಲ್ಲಿ ಯಾರೋ ಒಬ್ಬರು ಹುಡುಗರಾಗಿರ್ಬೋದು, ಯಾರೇ ಆಗಿರ್ಬೋದು, ಒಬ್ಬರು ಪ್ರಜಾಕೀಯದಿಂದ ಒಂದು ಮೆಂಬರು ಇಲ್ಲ ಅಧ್ಯಕ್ಷನೋ ಉಪಾಧ್ಯಕ್ಷನೋ ಯಾವುದೋ ಒಂದು ಮೆಂಬರ್ ಕಂಟೆಸ್ಟ್ ಮಾಡ್ಬೇಕಂತ ಅನ್ಕೊಂಡಾರ, ಅಂದರೆ ಎಲೆಕ್ಷನ್ಗೆ ನಿಂತ್ಕೋಬೇಕಂತ ಅನ್ಕೊಂಡಾರ. ಎಲ್ಲರ ಕ್ವಶನ್ ಏನಪ್ಪ ಅಂತಂದರೆ, ನೀವು ಪ್ರಜಾಕೀಯದವರು ಓಟಿಗೆ ರೊಕ್ಕನೇ ಹಂಚಂಗಿಲ್ಲ ಅಂತೀರಿ, ಮತ್ತು ಹೆಂಗೆ ನೀವು ಎಲೆಕ್ಷನಾಗ ಹೆಂಗೆ ಗೆಲ್ತೀರಿ? ಸೊ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ, ದುಡ್ಡು ಹಂಚ್ಲಂಗ, ರೊಕ್ಕ ಹಂಚ್ಲಂಗ ನಾವು ಗ್ರಾಮ ಪಂಚಾಯತ್ ಎಲೆಕ್ಷನ್ ಆಗ್ಬೋದು, ಯಾವುದೇ ನಮ್ಮ ಪ್ರಜಾಕೀಯದ ಪ್ರಕಾರ ನಾವು ಗೆಲ್ಲಬಹುದಾ ಇಲ್ಲ? ಸೊ ಇದನ್ನು ನಾವು ಇವತ್ತು ಡಿಸ್ಕಸ್ ಮಾಡೋಣ. ಫಸ್ಟ್ ಆಫ್ ಆಲ್ ನಾವು ಇಲ್ಲಿ ತಿಳ್ಕೊಬೇಕಾಗಿರೋದು ಏನಪ್ಪ ಅಂತಂದರೆ, ನಮ್ಮ ಕರ್ನಾಟಕ ಸರ್ಕಾರ ಈ ಮೆಂಬರಿಗೆ, ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ ಸಂಬಳ ಎಷ್ಟು ಕೊಡ್ತದಂತ ನಾವು ತಿಳ್ಕೊಂಬನ್ ಫಸ್ಟ್. ಇವಾಗ ಅದೊಂದು ಕೆಲಸ ಅಂತ ನಾವು ಆಲ್ರೆಡಿ ಹೇಳಿದ್ದೀವಿ, ಹೌದಾ? ಸಂಬಳ ಎಷ್ಟು ಕೊಡ್ತದಂತ ತಿಳ್ಕೊಳ್ಳೋಣ. ಮೆಂಬರಿಗೆ 2,000, ಉಪಾಧ್ಯಕ್ಷರಿಗೆ 4,000, ಅಧ್ಯಕ್ಷರಿಗೆ 6,000 ರೂಪಾಯಿ. ಎಲ್ಲ ಸೇರಿದ್ರೆ ಎಷ್ಟಾಯಿತು? 6, 4, 10, 2, 12, ತಿಂಗಳಿಗೆ 12,000 ರೂಪಾಯಿ, ಅಂದರೆ 3 ಇದ್ದರೆ, ಹೌದಾ? ಸೊ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನಪ್ಪ ಅಂದರೆ, ಈ 2,000 ರೂಪಾಯಿ ಮೆಂಬರ್ ಏನಂತ ನಮ್ಮದು ಮೆಂಬರ್ ಎಲೆಕ್ಷನ್ ಏನಿರ್ತಾರೆ ಅವ್ರಿಗೆ ಸಂಬಳ ಸಿಗೋದೆ 2,000, 3,000. ಈ 3,000 ರೂಪಾಯಿ ಸಂಬಳದ ಕೆಲಸಕ್ಕೆ 10 ಲಕ್ಷ, 5 ಲಕ್ಷ, 8 ಲಕ್ಷ ಹೆಂಗೆ ಖರ್ಚು ಮಾಡ್ತಾಯಿದಾರ? ನಿನಗೆ ತಿಂಗಳ 2 ಲಕ್ಷ ಅಂದರೆ ವರ್ಷಕ್ಕೆ ಎಷ್ಟಾಯ್ತಪ್ಪ? 25,000 ರೂಪಾಯಿ ವರ್ಷಕ್ಕೆ ಬರೋದು. 25,000 ರೂಪಾಯಿ ಸಂಬಳ ಬರೋ ಕೆಲಸಕ್ಕೆ 5 ಲಕ್ಷ, 10 ಲಕ್ಷ ಹೆಂಗೆ ಆಗ್ತದ್ರೆ? ಇದನ್ನು ನಾವು ಪ್ರಜೆಗಳು ಅರ್ಥ ಮಾಡ್ಕೋಬೇಕು. ಯಾಕೆ ದುಡ್ಡು ಖರ್ಚು ಮಾಡ್ಬೇಕು ನಾವು ಎಲೆಕ್ಷನಲ್ಲಿ? ಸೊ ಅವ್ರೇನಾದರೂ ನಿಮಗೆ ದುಡ್ಡು ಕೊಟ್ಟು ದುಡ್ಡು ತಗೊಳ್ತಿರೋ ಅದು ತಪ್ಪೋ ಏನೋ, ಅದು ನಮಗೆ ಸಂಬಂಧ ಇಲ್ದಿರೋ ವಿಷಯ. ಆದರೆ ಅದು ನೀವು ಡಿಸೈಡ್ ಮಾಡಬೇಕು. ನಾನು ದುಡ್ಡು ತೊಗೊಂಡು ಆಗ್ತಾಯಿದ್ದೀನಿ, ಅದು ಓಟು ತಪ್ಪೋ ಸರಿನೋ? ಯಾಕೆ 2,000 ರೂಪಾಯಿ ಇಲ್ಲ 4,000 ರೂಪಾಯಿ, 6,000 ರೂಪಾಯಿ ಇರೋ ಸಂಬಳ ಕೆಲಸಕ್ಕೆ ಅವ್ನು ನನಗೆ ಓಟಿಗೆ 500,000 ಹೆಂಗೆ ಕೊಡ್ತದಾನ? ಅಂದರೆ ಏನೋ ಲಾಭ ಆಯ್ತಲ್ಲ ಅವರಿಗೆ. ಸುಮ್ಮನೆ ಲಾಭ ಇಲ್ದಂಗೆ ಯಾರೂ ಮಾಡೋಂಗಿಲ್ಲ, ಹೌದಾ? ಸೊ ನಮ್ಗೆ ಇದನ್ನು ಅರ್ಥ ಮಾಡ್ಕೋಬೇಕು. ನಾವು ಹೆಂಗೆ ನಮ್ಮ ಕರೂರು ಗ್ರಾಮದಲ್ಲಿ ನಾವು ಭತ್ತ ಭಾಳ ಬೆಳಿತೀವಿ. ನಾವು ಭತ್ತ ಬೆಳೆಯುವಾಗ ಏನು ಒಂದು ಸಸಿ ಹಚ್ತೀವಿ, ಹೌದಾ? ಒಂದೊಂದು ಬೀಜದಿಂದ ಒಂದು ಸಸಿ ಬಂದಿರುತ್ತೆ. ಆ ಒಂದು ಸಸಿಯಿಂದ ನಮಗೆ ಮತ್ತೆ ಸಾವಿರಾರು ಕಾಳುಗಳು ಬರ್ತದವ. ಈ ರಾಜಕೀಯನೂ ಹಂಗೆ ಇದೆ. ಅವ್ರು ಹಾಕ್ತಾರ ನಿಮ್ಮ ಓಟಿಗೆ 500, 100 ಕೊಡ್ತಾರ. ಸೊ ಅದನ್ನಿಂದ ಅವರು 10,000, 20,000 ಅದು ಎಲ್ಲಿ ಹೋಗುತ್ತೆ ಗೊತ್ತಿಲ್ಲ, ಹೌದಾ? ಸೊ ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಎಲೆಕ್ಷನ್ನಲ್ಲಿ ಅವ್ರಿಗೆ ನಿಮಗೆ ರೊಕ್ಕ ಕೊಟ್ಟು ಅವ್ರು ಓಟ್ ಹಾಕ್ಸ್ತಾ ಇದಾರಪ್ಪ ಅಂತಂದರೆ ಇದರ ಅರ್ಥ ನಮ್ಮನ್ನು ಬಕ್ರ ಮಾಡ್ತಿದಾರ. ಅವ್ರು ಕೊಟ್ಟಿರೋ 500 ರೂಪಾಯಿಗೆ ಅಲ್ಲಿ 50,000 ಹೋಗಿರುತ್ತೆ, ಗೊತ್ತೇ ಆಗಂಗಿಲ್ಲ ನಮಗೆ. ನೀವೇ ಯೋಚನೆ ಮಾಡಿರಿ, ಯಾರಾದರೂ ಬರ್ತಾರ ನಿಮ್ಮ ಮನೆಗೆ? ಯಾರೊಬ್ರು ಕೆಲಸ ಮಾಡೋಕ್ಕೆ ಬರ್ತಾಯಿದಾರ? ನೀವು 2,000 ರೂಪಾಯಿ ಕೊಡ್ತಾಯಿದ್ದೀರಿ ತಿಂಗಳಿಗೆ ಸಂಬಳ. ನೀ 2,000 ರೂಪಾಯಿ ಕೊಡೋ ಸಂಬಳಕ್ಕೆ ಅವನೇ ನಿನಗೆ ವಾಪಸ್ 10 ಲಕ್ಷ ಕೊಡ್ತಾನ. ನಾನು 10 ಲಕ್ಷ ಕೊಡ್ತೀನಪ್ಪ ನಿನಗೆ, ನನಗೆ 2,000 ರೂಪಾಯಿ ತಿಂಗಳ ಸಂಬಳ ಕೊಡಂದ್ರೆ ಹೆಂಗೆ? ಏನನ್ನ ಅರ್ಥ ಆಯ್ತು ಅದಕ್ಕೆ? ನಮ್ಮನೆಗೆ ಒಬ್ಬ ಕೆಲಸ ಮಾಡೋಕ್ಕೆ ಬಂದವನು ನಮಗೆ 10 ಲಕ್ಷ ಕೊಟ್ಟು ತಿಂಗಳಿಗೆ 2,000 ರೂಪಾಯಿ ಸಂಬಳ ತಗೊಂತಾನ? ಇಲ್ಲಲ್ಲ, ನಗು ಬರೋಂಗಿಲ್ಲ ಇದನ್ನು ಕೇಳಿದ್ರೆ. ಇದನ್ನು ನಾವು ಪ್ರಜೆಗಳು ಅರ್ಥ ಮಾಡ್ಕೋಬೇಕು. ಅನಿಸ್ತದೆ ಏನೋ ನೀನು ಸುಮ್ಮನೆ ಮಾತಾಡ್ತಿಲ್ಲ, ಏನು ಯೂಸ್ ಇಲ್ಲ, ಆದ್ರೂ ಎಲ್ಲ ಹಂಗೆ ಆಗ್ತದಂತ. ಅಲ್ಲ, ನಮ್ಮೂರಿನ ಯುವಕರಾಗ್ಬೋದು, ಎಷ್ಟು ವಿಚಾರವಂತರಾಗ್ಬೋದು, ಯಾರಾಗ್ಬೋದು, ಇದ್ರ ಬಗ್ಗೆ ದಯವಿಟ್ಟು ನಾವು ಯೋಚನೆ ಮಾಡೋಣ. ಈ ಪ್ರಜಾಕೀಯದ ಒಂದು ಕಲ್ಪನೆಯನ್ನು ತಿಳ್ಕೊಳ್ಳೋಣ. ಒಂದು ವೇಳೆ ನಾವೇನೋ ತಪ್ಪು ಹೇಳ್ತಿದ್ದೀನಿ, ನಾನೇನು ತಪ್ಪು ಹೇಳ್ತಿದ್ದೀನಿ, ಕಲ್ಪನೆಯಲ್ಲಿ ಏನು ತಪ್ಪಾಯ್ತು ಅಂದರೆ ಕೂತ್ಕೊಂಡು ಡಿಸ್ಕಸ್ ಮಾಡೋಣ. ಆದರೆ ಇದ್ರ ಬಗ್ಗೆ ವಿಚಾರ ಆಗಬೇಕು. ಸೊ ನಮಗೆ ದುಡ್ಡು, ನಾವು ಅದೇ ಅಂತೀನಿ ನಾನು ಪ್ರತಿ ಸಾರಿ, ನಾವು ದುಡ್ಡು ಎಲೆಕ್ಷನಲ್ಲಿ ನಮ್ಮೂರಲ್ಲೇ ಹತ್ರ ಎಲ್ಲ ಒಂದು 25-30 ವಾರ್ಡಲ್ಲಿ ಏನೇನೇ ಇದೆ ಇದು. ಸೊ ನಮಗೆ ಎಷ್ಟು ಲಕ್ಷ ಖರ್ಚಾಗ್ತಾ ಇದೆ, ಅಷ್ಟು ಲಕ್ಷ ಖರ್ಚಾಗ್ತಾ ಇದೆ ಅಂತಂದರೆ ಅವಸರ ಇದೆಯಾ? ಯಾಕಾಗಲ್ಲ? ನಾವೇ ನಮ್ಮೂರಿನ ಪ್ರಜೆಗಳು, ನಮ್ಮ ವಾರ್ಡಲ್ಲಿ ಇಷ್ಟು ಜನ ಅಂತ ಇರ್ತೀವಿ, ನಾವೇ ಒಬ್ಬ ಮೆಂಬರಿಗೆ ನಿಂದಿರ್ಸ್ತೀವಿ. ಅವ್ನು ಪಾಪ ನಮ್ಮ ಕೆಲಸ ಮಾಡ್ತಿರ್ತಾನೆ. ಸೊ ಪ್ರಜಾಕೀಯದಲ್ಲಿ ಯಾವ ಥರಪ್ಪ ಅಂತಂದರೆ, ಯಾವುದು ಇದು ಸಂಬಳ, ಗೌರ್ಮೆಂಟ್ ಸಂಬಳ ಏನು ಇವಾಗ 6,000 ಎಷ್ಟೋ ಬರುತ್ತೆ ಅವರಿಗೆ. ಇಲ್ಲಪ್ಪ, ಒಬ್ಬ ಮನುಷ್ಯ ನಮ್ಮೂರಲ್ಲಿ ಬದುಕಬೇಕಂದ್ರೆ ಮಿನಿಮಮ್ 15,000, 10,000 ಬೇಕು. ಒಂದು ಫ್ಯಾಮಿಲಿ ನಡೆಸ್ಬೇಕಂದ್ರೆ, ಒಂದು ಕುಟುಂಬ ನಡೆಸ್ಬೇಕಂತಂದರೆ ನಾವು ಜನಗಳೆಲ್ಲ ಸೇರಿ ಕೊಡೋಣ, ಇನ್ಸೆಂಟಿವ್ ಕೊಡೋಣ. ನಿನಗೆ ಸಂಬಳ 6,000 ಗೌರ್ಮೆಂಟಲ್ಲಿ ಕೊಡ್ತಾ ಇದ್ದಪ್ಪ, ಈ ವರ್ಷ ಇಷ್ಟು ಬಜೆಟ್ ಬಂದಿದೆ, ಈ ಬಜೆಟಲ್ಲಿ ತಿಂಗಳ ನಿನಗೆ 5,000 ನಾವು ಇದರಿಂದ ಕೊಡ್ತಾ ಇದ್ದೀವಿ. 15,000 ಒಬ್ಬನ ಕೆಲಸ ಮಾಡೋಣ, ಇಟ್ಕೊಳ್ಳೋಣ ಮೆಂಬರನ್ನು. ಒಬ್ಬ ಅಧ್ಯಕ್ಷ ಇರ್ತಾನೆ, ಅಧ್ಯಕ್ಷ ಎಲ್ಲ ಮೆಂಬರ್ಗಳನ್ನ ಅವರು ಕಂಟ್ರೋಲ್ ಮಾಡ್ತಿರ್ತಾರೆ, ಅಥವಾ ಅವರಿಂದ ಎಲ್ಲ ಇನ್ಫಾರ್ಮೇಷನ್ ತೊಗೊಂಡು, ಮಾಹಿತಿ ತೊಗೊಂಡು ನಮಗೋಸ್ಕರ ಕೆಲಸ ಮಾಡ್ತಿರ್ತಾರೆ. ಅವ್ರಿಗೆ ಇನ್ನೊಂದು 5,000 ಜಾಸ್ತಿ ಕೊಡೋಣ. ಅವ್ರಿಗೆ 6,000 ಇದೆ, ಇನ್ನೊಂದು 5,000 ಮಾಡೋಣ, 12,000 ಮಾಡೋಣ. ಸೊ 2,000, 10,000 ಒಂದು ಸಂಬಳ ಇರೋ ಕೆಲಸಕ್ಕೆ 10 ಲಕ್ಷ, 20 ಲಕ್ಷ ಖರ್ಚು ಮಾಡ್ತಾ ಇದಾರಪ್ಪ ಅಂತಂದರೆ, ನಾವು ಗ್ರಾಮದ ಪ್ರಜೆಗಳು ನಾವು ಅರ್ಥ ಮಾಡ್ಕೋಬೇಕು. ನಮ್ಮ ದುಡ್ಡು ಪೋಲಾಗ್ತಾ ಇದೆ. ನಮ್ಮ ದುಡ್ಡನ್ನು ಯಾರೋ ಒಬ್ಬರು ಖರ್ಚು ಮಾಡ್ತಾ ಇದ್ದಾರೆ ನಮಗೆ ತಿಳಿದ ಹಾಗೆ. ಇವಾಗ ನಮ್ಮ ಮನೇಲಿ ಯಜಮಾನ ಇರ್ತಾನೆ, ಆ ಯಜಮಾನ ಏನು ಮಾಡ್ತಾನೆ ಅಂತಂದರೆ ಯಾರಿಗೋ ರೊಕ್ಕ ಕೊಡ್ತಾನೆ ಮನೆಗೆ, ಹೌದಾ? ನಮ್ಮ ಮಗುಗೂ ಯಾರಿಗೋ ಕೊಡ್ತಾನೆ. ಕೇಳ್ತಾನಲ್ಲ, ಇದಕ್ಕೆ 100 ರೂಪಾಯಿ ಕೊಟ್ಟಿನಿ, ಎಲ್ಲೆಲ್ಲಿ ಖರ್ಚಾಗತ್ತೆ ಹೇಳಂತ. ನಮ್ಮನ್ನು ಯಾರನ್ನ ಕೇಳ್ತಾ ಇದ್ದೀರಾ? ನಾವೇ ಅಲ್ಲ ಯಜಮಾನ್ರ ದುಡ್ಡಿಗೆಲ್ಲ.
ಯಾರು ಸಮಾಜ ಸೇವೆ ಮಾಡೋದು ಬೇಕಿಲ್ಲ ಆಲ್ರೆಡಿ, ಯಾಕಂದರೆ ಎಲ್ಲರೂ ಸಮಾಜ ಸೇವೆ ನಾವು ಮಾಡ್ತಾ ಇದೀವಿ. ಒಂದು ಚಾಕ್ಲೇಟಿಂದ ಹಿಡಿದು ನಾವು ಒಂದು ಭತ್ತದ ಗದ್ದೆಯಲ್ಲಿ ಒಂದು ಏನೋ ನಾವು ಅದ್ರದ್ದು ಔಷಧಿ ತಗೊಂಡ್ರು ಏನೋ ತಗೊಂಡ್ರು ನಾವು ಎಲ್ಲದಕ್ಕೆ ತೆರಿಗೆ ಕಟ್ತಾ ಇದೀವಿ. ಅದೆಲ್ಲ ರೊಕ್ಕ ನಮ್ಮದೇ. ಆದರೆ ನಮಗೆ ಅರ್ಥ ಆಗೋದಿಲ್ಲ ವಿಷಯ ಅಂದರೆ ನಮಗೆ ನಾಯಕರು ಬೇಕು. ಯಾರೋ ಬಂದು ಏನೋ ಮಾಡಿಬಿಡೋಕೆ, ಯಾರೋ ಬಂದು ಏನೋ ಮಾಡೋಂಗಿಲ್ಲ. ಅರ್ಥ ಮಾಡ್ಕೊಳ್ರಿ, ನಮ್ಮೂರಲ್ಲಿ ಊರಿನ ಸಮಸ್ಯೆ ಎಷ್ಟಿದೆ. ಕುಡಿಯೋ ನೀರನ್ನ ನಾವು ದುಡ್ಡು ಕೊಟ್ಟು ತಗೊತಾ ಇದೀವಿ. ನಾವು ಸಣ್ಣ ಹುಡುಗರು ಇದ್ದಾಗ ನಾವು ಯಾವತ್ತೂ ತೊಗೊಂಡಿಲ್ಲ, ಇವತ್ತಾಗ ತೊಗೊಳೋ ಪರಿಸ್ಥಿತಿ ಬಂದತ್ತೆ ನಮಗೆ. ಇದನ್ನು ಅರ್ಥ ಮಾಡ್ಕೊಳ್ಳೋಣ. ನಮ್ಮ ಊರಿಗೆಲ್ಲ ಸೇರಿ ಒಂದು ವಾಟರ್ ಪ್ಲಾಂಟ್ ನಾವೇ ಹಾಕೋದಾಗಿಲ್ಲ. ನಮ್ಮ ಗ್ರಾಮ ಪಂಚಾಯತಿಗೆ ಇಷ್ಟು ರೊಕ್ಕ ಬಂತಪ್ಪ, ಏರಿಯಾಗೆ ಒಂದು ವಾಟರ್ ಪ್ಲಾಂಟ್ ಹಾಕ್ಕೊತೀವಿ. 20 ರೂಪಾಯಿ ಕೊಟ್ಟು 10 ರೂಪಾಯಿ ಕೊಟ್ಟು ನೀರು ತಗೊತೀವಿ, ಅವಾಗ 1 ರೂಪಾಯಿ ಕೊಟ್ಟು ತೊಗೊತೀವಿ. ಅದು ಮೇಂಟೆನೆನ್ಸ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇರುತ್ತೆ. ಇದನ್ನು ನಾವು ಅರ್ಥ ಮಾಡಿಕೊಂಡು ಇದ್ರ ಬಗ್ಗೆ ನಾವು ಒಂದು ವರ್ಕ್ ಮಾಡೋಣ ಅಂತ ನಿಮಗೆ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ಈ ವಿಷಯದ ಬಗ್ಗೆ ಮತ್ತೆ ಮಾತಾಡೋಣ, ಮತ್ತೆ ಮಾತಾಡ್ತಾನೆ ಇರೋಣ. ಸೊ ನಮ್ಮೂರಿನ ಯುವಕರಾಗ್ಬೋದು, ಪ್ರಜೆಗಳಾಗ್ಬೋದು, ದಯವಿಟ್ಟು ಎಲ್ಲರೂ ವಿಚಾರ ಮಾಡಿ ಪ್ರಜಾಕೀಯದ ಬಗ್ಗೆ. ನಿಮಗೆ ರಾಜಕೀಯ ಬೇಕಂದ್ರೆ ಭಾಳಷ್ಟು ಇದಾವೆ, ಅಲ್ಲೇ ಹೋಗ್ಬೋದು. ನಾವು ರಾಜಕೀಯದ ಬಗ್ಗೆ ಆಗಲಿ, ಅವರು ಯಾರು ಲೀಡರ್ಸ್ ಬಗ್ಗೆ ಆಗಲಿ ಯಾರ ಬಗ್ಗೆನೂ ಮಾತಾಡೋಂಗಿಲ್ಲ. ನಮಗೇನಂತಂದರೆ ಇಲ್ಲಿ ನಮ್ಮ ಪ್ರಜಾಕೀಯದ ಸಿಸ್ಟಮ್ ಬಗ್ಗೆ ನಾವು ಮಾತಾಡೋಣ. ಜೈ ಹಿಂದ್, ಜೈ ಕರೂರ್, ಜೈ ಪ್ರಜಾಕೀಯ.